ಎಲ್ಲರಿಗೂ ನಮಸ್ಕಾರ. ನನ್ನ 100ಅಲ್ಲಿ 18ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಹೊಟ್ಟೆ ಕುಡಿದಿದ್ದೆ. ನಾನು ಜೀರಿಗೆ, ಲವಂಗ, ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿದ್ಬಿಟ್ಟು ಹಾಗೆ ನಾನು ಹಸಿರು ಹಾಲಿಡೇಸ್ ಪಾರ್ಕಲ್ಲಿ ವಾಕಿಂಗ್ ಹೋದೆ. ಕರೆಕ್ಟಾಗಿ ಬರೋಬ್ಬರಿ 3 ಕಿಲೋಮೀಟ್ರ್ ಓಡಿದೆ ಗುರು. ಓಡಿ ಸುಸ್ತಾಗೋಯ್ತು. ಸುಸ್ತಾದಮೇಲೆ ಅಲ್ಲೊಂದು ಬಂಡೆ, ಎತ್ತರವಾದಂಥ ಬಂಡೆ ಮೇಲೆ ಕುತ್ಕೊಂಡು ಅಲ್ಲೇ ವಿಶ್ರಾಂತಿ ಪಡೆದು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ 2 ಕಿಲೋಮೀಟ್ರು. ಬಂಡೆ ಮೇಲೆ ಕುತ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ 2 ಕಿಲೋಮೀಟ್ರ್ ಓಡಿದೆ. ಅಲ್ಲಿಂದ ನನ್ನ ಮನೆಗೆ ಬಂದು ಆನೇಕಲ್ಲಲ್ಲಿ ಒಂದು ತಾಟ್ಲಿಂಗು. ಏನು ಒಳ್ಳೇದು, BP ಕಡಿಮೆ ಆಗುತ್ತಾ, ಹೀಟ್ ಕಡಿಮೆ ಆಗುತ್ತಾ? ಕೇಳಿದ್ರಲ್ಲ, ಸುಡೋ ಬಿಸಿಲಲ್ಲಿ ತಂಪಾಗಿರುತ್ತೆ, ಬಾಡಿ ಅಂತೂ ಕೂಲಾಗಿರುತ್ತೆ. ಒಂದು ಬಲ್ತಿರೋ ಕಾಯಿ ತೊಗೊಂಡೆ, ದಪ್ಪ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅವ್ನು ಹೇಳಿದ. ಕಟ್ ಮಾಡೋಕ್ಕಾಗಲ್ಲ ಅಣ್ಣ ನನ್ನ ಕೈಯಲ್ಲಿ ಅಂತ. ನೀವೇ ಕಟ್ ಮಾಡ್ಕೊಳ್ಳಿ ಅಂತ ಕಟ್ ಮಾಡ್ಕೊಳ್ಳಿ ಅಂತ ನನ್ನ ಕೈ ಕೊಟ್ಟ. ನಾನು ಕಟ್ ಮಾಡಿ ನನಗೆ ಸುಸ್ತಂತೂ ಆಗೋಯ್ತು. ಏನು ಮಾಡೋದು ಅಂದ್ಬಿಟ್ಟು ಅವನಿಗೆ ಕೊಟ್ಟು ತೊಗೊಂಡು ತಿನ್ಕೊಂಡು ಬಂದೆ. ಅಲ್ಲಿಂದ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕೆ ಹೋದ್ವಿ. ಸ್ವಿಮ್ಮಿಂಗ್ ಪೂಲ್ ಅಂತ ಫುಲ್ ಹೌಸ್ಫುಲ್ ಇತ್ತು. ಆದ್ರೂ ಏನೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈಜು ಹೊಡ್ಕೊಂಡು ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ಪುನೀತ ರಚ್ಕೆದ್ಬಿಟ್ಟಿದ್ದ. ನಾನು ನೋಡೋಣ ಅಂತ ಲಾಸ್ಟ್ಗೂ ಕೊನೆಗೂ ಅವನೇ ಸೋತೋದ. ಈಜು ಹೊಡೆದು ಸುಸ್ತಾಗೋಯ್ತು ಗುರು. ಏನು ಮಾಡೋದು ಅಂತೇಳಿ ಹೊಟ್ಟೆ ಬೇರೆ ಹಸಿತಾಯಿತ್ತು. ಅಲ್ಲೇ ಸ್ನಾನ ಮಾಡಿಕೊಂಡು ಈ ಶವರಲ್ಲಿ ಸ್ನಾನ ಮಾಡ್ತಾಯಿದ್ರೆ ಮೇಲ್ಗಡೆಯಿಂದ ಬಿಸಿ ನೀರು ಬರ್ತಾಯಿತ್ತು. ಇನ್ನೊಂದು ಸ್ವಲ್ಪ ಮಾಡೋಣ ಅಂದ್ಕೊಂಡೆ. ಏನು ಮಾಡೋದು, ಹೊಟ್ಟೆ ಹಸಿ ಅಂತ ಹೇಳಿ ಆನೇಕಲ್ ಕಡೆ ಹೋದೆ. ಆನೇಕಲ್ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಹಾಗೆ ನಾ ಅಡ್ಡ ಬಂದು ನಮ್ಮ ಪವಿ ಕಾಣಿಸ್ಲು. ಪವಿ ಏನು ಇಲ್ಲಿ ಅಂತ ಕೇಳಿದೆ. ಇಲ್ಲ, ನಾ ಜ್ಯೂಸ್ ಕುಡಿಬೇಕು ಅಂದು. ಜ್ಯೂಸ್ ಕುಡಿಯೋಣ ಅಂತ ನಮ್ಮ ಪವಿ ಕರ್ಕೊಂಡು ಹೋದ್ಲು. ನಮ್ಮ ಪವಿನೇ ಸ್ಪಾನ್ಸರ್ ಮಾಡಿದ್ಲು. ಹಾಗೆ ನಮ್ಮ ಪವಿಗೆ ಬಾಯ್ ಮಾಡಿ ನಾನು ಹೊರಟಿದ್ದು ಆನೇಕಲ್ ನಾಯರ್ ರೆಸ್ಟೋರೆಂಟ್ಗೆ. ಹೊಟ್ಟೆ ತುಂಬ ತುಂಬಿಸ್ಕೊಂಡೆ. ಹಾಗೆ ನಮ್ಮಮ್ಮ ಎಲೆ ಅಡಿಕೆ ತೊಗೊಂಬರೋ, ಹೆಂಗಿದ್ರೆ ಆನೇಕಲ್ ಹೋಗ್ತಿದ್ಯಾ ಅಂದರು. ಎಲೆ ಅಡಿಕೆ ತೊಗೊಂಡು ನಮ್ಮಮ್ಮನ ಕೊಟ್ಟೆ. ಮನೇಲೆ 2 ಅವರ್ ನಿದ್ದೆ ಮಾಡಿ ನಮ್ಮ ಸ್ನೇಹಿತರು ಕಾಲ್ ಮಾಡಿದ್ರು, ಬಾರೋ ಮೀಟನ್ ಬಿಟ್ಕೋಗೋಣ ಅಂತ. ಅಲ್ಲಿ ನನಗೋಸ್ಕರ ಕಾಯ್ತಾ ಇದ್ರು. ಏನು ಮಾಡೋದು ಗುರು, ನಾನ್ ವೆಜ್ ಬಿಡಬೇಕು ಅಂತ ಹೇಳ್ತೀವಿ, ಆದರೆ ಬಿಡೋಕ್ಕೇ ಮನಸ್ಸಿಲ್ಲ. ಎಲ್ಲರೂ ನೋಡೋ ಸಾಕು ತಿನ್ನಬೇಕು ಅನ್ಸೈತೆ. ಇವತ್ತೊಂದಿನ ಚೆನ್ನಾಗಿ ತಿನ್ಬಿಟ್ಟು ನಾಳೆಯಿಂದ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಚೆನ್ನಾಗಿ ತಿನ್ಬಿಟ್ಟು ನಾನ್ ವೆಜ್ಗೆ ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದೆ ಗುರು ಇವತ್ತು. ಮುಂದಿನ ವಿಡಿಯೋಗಾಗಿ ನೋಡ್ತಾ ಇರಿ, ಕಾಯ್ತಾ ಇರಿ. ಅಲ್ಲಿವರೆಗೂ